ಹಣೆ ಬರಹ ಬದಲಿಸಲು ಕೈಯಲ್ಲಿನ ಗೆರೆ ಸವೆಯುವ ಹಾಗೆ ದುಡಿಯಬೇಕು. ನಮ್ಮದು ಹಿಂದೂ ಸನಾತನ ಧರ್ಮ. ನಮ್ಮ ಧರ್ಮವೇ ಕಾಯಕ ಧರ್ಮ. ಅದನ್ನೇ ಬಸವಣ್ಣನವರು ಹೇಳಿದ್ದು. ಧರ್ಮ ಮತ್ತು ಕಾಯಕ ಬೇರೆಯಲ್ಲ. ಕಾಯಕ ಮಾಡುವಾಗ ಯಾರೇ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳಬಾರದು. ಕಾಯಕ ಮಾಡುವುದರಿಂದ ಕೈಲಾಸ ಕಾಣಬಹುದು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿಯವರು ಹೇಳಿದರು. ಶಿಗ್ಗಾವಿ ನಗರದ ಶ್ರೀ ವಿರಕ್ತ ಮಠದಲ್ಲಿ 33ನೇಯ ಶರಣ ಸಂಸ್ಕೃತಿ ಉತ್ಸವ 2026 ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಮಾನಿಪ್ರ ಸಂಗನ ಬಸವ ಮಹಾಸ್ವಾಮಿಗಳು ಹಾಗೂ ಲಿಂಗೈಕ್ಯ ಶ್ರೀ ಮಾನಿಪ್ರ ಬಸವಲಿಂಗ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮನುಷ್ಯನಿಗೆ ಎಲ್ಲವೂ ಕೊರತೆ. ಸಿಎಂ ಸಿದ್ದರಾಮಯ್ಯ ಈ ಬಾರಿಯೂ ಕೊರತೆ ಬಜೆಟ್ ಅನ್ನ ಮಾಡಿದ್ದಾರೆ. ಜಗತ್ತೇ ಆಗಿದೆ. ಜಗತ್ತಲ್ಲಿ ಎಲ್ಲವೂ ಇದ್ದರೆ ಜಗತ್ತು ನಾಶವಾಗುತ್ತದೆ. ಏನಾದರೂ ಕೊರತೆ ಇದ್ದಾಗ ಮಾತ್ರ ಮನುಷ್ಯನು ದುಡಿಯುತ್ತಾನೆ. ಶಾಸಕ, ಮಂತ್ರಿ, ಡಿಸಿಎಂ, ಸಿಎಂ ಆಗಿ ನಂತರ ಪ್ರಧಾನಿ ಆಗಬೇಕೆಂಬ ಆಸೆ ಇರುತ್ತದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೊರತೆಯ ಬಜೆಟ್ಟು ಇದ್ದೇ ಇರುತ್ತದೆ. ಕೊರತೆ ಇದ್ದರೆ ಕೊರಗಬಾರದು. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಹಣೆ ಬರಹವನ್ನ ಬದಲು ಮಾಡಬೇಕೆಂದರೆ ಕೈಯಲ್ಲಿನ ಗೆರೆಯು ಸವೆಯುವ ಹಾಗೆ ದುಡಿಯಬೇಕು ಎಂದರು. ಬಳಿಕ ಪ್ರಸಿದ್ಧ ವಾಗ್ಮಿಗಳಾದ ಕಗ್ಗ ನಟೇಶ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಲ್ವಾ, ಕೈಕಾಲು ತೊಳೆದ ನೀರು, ಸ್ನಾನದ ನೀರು ಎಲ್ಲ ಹೋಗ್ತಾ ಇರುತ್ತೆ. ಅದು ಯಾವತ್ತಾರು ತಿರಸ್ಕಾರ ಮಾಡುತ್ತಾ? ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ. ನಾವು ಅದಕ್ಕೆ ಬೇಕಾಗುವಷ್ಟು ನೀರೇನು ಹಾಕಲ್ಲ, ನಮ್ಗೆ ಇಷ್ಟ ಆದಷ್ಟು ಮಾತ್ರ ಹಾಕ್ತೀವಿ. ಒಂದೆರಡು ಕೊಡ ಹಾಕ್ತೀವಿ. ಅದನ್ನ ನೆನೆಸ್ಕೊಂಡು ಮುಂದೆ ಬೆಳೆದು ಶಿರಸಿ ನಿಹಿತ ಭಾರಾಹ ನಾರಿಕೇಲ ನರಾಣ. ತಲೆಯಲ್ಲಿ ಹೊರಲಾರದ ಭಾರವನ್ನ ಹೊತ್ತು ಯಾವ ಮನುಷ್ಯ ನೀರು ಹಾಕಿದಾನೆ ಅವನಿಗೆ ತಾನು ಸಾಯುವವರೆಗೂ ಕೂಡ ನೀನು ಕೊಳಕ್ ನೀರು ಹಾಕಿದ್ರು ಕೂಡ ಕೊಳಕ್ ನೀರು ಕೊಡದೇನೆ ಮಧುರವಾದ ನೀರನ್ನೇ ಕೊಡ್ತಾ ಹೋಗುತ್ತಲ್ಲ. ತೆಂಗಿನ ಮರ, ಯಾವುದೇ ಮರ ಆಗಲಿ ಸಜ್ಜನರು. ಈ ಸಂದರ್ಭದಲ್ಲಿ ಶ್ರೀ ಮಾನಿಪ್ರ ಸಂಗನ ಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಶಿಗ್ಗಾವಿ, ಶ್ರೀ ಬಸವಲಿಂಗ ದೇವರು ಮರಿ ಸ್ವಾಮಿಗಳು, ವಿರಕ್ತ ಮಠ ಶಿಗ್ಗಾವಿ, ಶ್ರೀ ಸದ್ಗುರು ಡಾಕ್ಟರ್ ಎಸಿ ವಾಲಿ ಮಹಾರಾಜರು ಅಣ್ಣಿಗೇರಿ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಜಿಟಿಟಿಸಿ ವಲಯದ ಮುಖ್ಯಸ್ಥರಾದ ಶಿವಾನಂದ ಕುಂಬಾರ್, ದುಂಡಸಿ ವಲಯದ ಅರಣ್ಯಾಧಿಕಾರಿಗಳಾದ ಕೆ ಮಲ್ಲಪ್ಪ, ನಿವೃತ್ತ ಪ್ರಾಚಾರ್ಯರಾದ ಜಿಎನ್ ಅಲಿಗಾರ್, ಮುಖಂಡರಾದ ಶಿವಾನಂದ್ ಮ್ಯಾಗೇರಿ, ಬಿಎಸ್ ಹಿರೇಮಠ್, ಎಂ ಮ್ಯಾಗೇರಿ ಮತ್ತು ಪಿಎಂ ಸತ್ಯಪ್ಪನವರ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.